ಹಾಗಾಗಿ ಎಲೆಚುಕ್ಕಿ ರೋಗದ ಲಕ್ಷಣಗಳು ಹೇಗೆ ಇರ್ತವೆ ಅಂತ ನಾನು ಸಂಕ್ಷಿಪ್ತವಾಗಿ ತೋರಿಸಿಕೊಡೋದಾದರೆ, ಈಗಾಗಲೇ ನಾನು ಎಲೆಚುಕ್ಕಿ ರೋಗ ಕಂಡು ಬಂದಂತಹ ಅಡಿಕೆಯ ಒಂದು ಎಲೆಯನ್ನು ನಿಮಗೆ ಸ್ಯಾಂಪಲ್ ಆಗಿ ತೋರಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇದು ಎಲೆಚುಕ್ಕಿ ರೋಗ ಕಂಡು ಬಂದಂತಹ ಅಡಿಕೆ ಮರದ ಎಲೆಯಾಗಿದೆ. ಈ ಥರ ಅಡಿಕೆ ಮರದ ಎಲೆಯಲ್ಲಿ ಪ್ರಾರಂಭದ ಹಂತದಲ್ಲಿ ಒಂದು ಹಳದಿ ಬಣ್ಣದ ಚುಕ್ಕೆಗಳ ಥರ ಈ ಥರ ಗೋಚರಿಸಿಕೊಳ್ತವೆ. ಈ ಚುಕ್ಕೆಗಳು ಬಿದ್ದಂತಹ ಜಾಗೆಯಲ್ಲಿ ಸಂಪೂರ್ಣ ಈ ಥರ ಸುಟ್ಟ ಹಾಗೆ ಆಗುವಂಥದ್ದು. ಹಾಗಾಗಿ ಈ ಥರ ಸುಟ್ಟ ಹಾಗೆ ಆದ ನಂತರ ಸಂಪೂರ್ಣ ಈ ಸೋಗೆಯನ್ನೆಲ್ಲ ಆವರಿಸುತ್ತೆ. ಆವರಿಸಿದ ನಂತರ ಸೋಗೆ ಕಂಪ್ಲೀಟ್ ಒಣಗಿ ಸಾಯುವಂಥದ್ದು. ಈ ಥರ ಒಣಗಿದ ನಂತರ ಆ ಮರದ ಎಲ್ಲ ಸೋಗೆಗಳು ಕೂಡ ಕಂಪ್ಲೀಟ್ ಒಣಗಿ ಸಾಯುವಂಥ ಹಂತಕ್ಕೆ ಹೋಗುತ್ತೆ. ಹಾಗಾಗಿ ಅದರ ನಂತರ ನಮಗೆ ಇನ್ನೊಂದು ಇರುವಂಥದ್ದು ಅಂತ ಹೇಳಿದರೆ ಮೈಟ್ಸ್ನ ಒಟ್ಟಿಗೆ ಸ್ಪಿಂಡಲ್ ಬಗ್ ಅಂತ ಹೇಳ್ತೀವಿ. ಇದು ನೋಡಿ ಹಸಿರು ಬಣ್ಣದಲ್ಲೇ ಇದೆ. ಸಾಮಾನ್ಯವಾಗಿ ಇದರ ಗರಿ ಹಸಿರು ಬಣ್ಣದಲ್ಲೇ ಇದೆ, ಅಷ್ಟೊಂದು ಹಳದಿ ಬಣ್ಣಕ್ಕೆ ಏನು ತಿರುಗಲಿಲ್ಲ. ಆದರೆ ನೋಡಿ ಇಲ್ಲಿ ಕಡ್ಡಿ ಮಾತ್ರ ಇದೆ, ಎಲ್ಲ ಅಲ್ಲಿ ಏನೋ ತಿಂದ ಹಾಗೆ ಗೋಚರಿಸ್ತೀವಿ ನೋಡಿ. ಈ ಥರ ಕಂಪ್ಲೀಟಾಗಿ ತಿಂದ ಹಾಗೆ ಆಗಿರುತ್ತೆ, ಬಣ್ಣ ಹಸಿರಲ್ಲೇ ಇರುತ್ತೆ. ಆದರೆ ಇದು ಕೂಡ ನಮಗೆ ಸ್ಪಿಂಡಲ್ ಬಗ್ ಅಂತಕ್ಕಂತಹ ಸಮಸ್ಯೆಯಿಂದ ಈ ಥರ ಕೂಡ ಸಮಸ್ಯೆ ಬರುವಂಥದ್ದು. ಆತ್ಮೀಯ ಕೃಷಿಕರೇ, ಎಲೆಚುಕ್ಕಿ ರೋಗ ಅನ್ನುವಂಥದ್ದು ಕೊಲೆಟೋಟ್ರೈಕಮ್ ಸ್ಪೀಸಿಸ್ ಮತ್ತು ಫಿಲಕ್ಟಿಕಾ ಅರೆಕಾ ಅಂತಕ್ಕಂತಹ ಶಿಲೀಂಧ್ರಗಳಿಂದ ಕಂಡುಬರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲೆಚುಕ್ಕಿ ರೋಗದ ಪ್ರಾರಂಭದ ಹಂತದಲ್ಲಿ ನಾವು ಸುಕೋನ್ಜೋಲ್ 5SC ಮತ್ತು SE ಅಂತಕ್ಕಂತಹ ಟೆಕ್ನಿಕಲ್ ಇರೋದ್ರಿಂದ ಪ್ರಾರಂಭದ ಹಂತದಲ್ಲಿ ನಾವು ಅದನ್ನು ಕೊಟ್ಟರೆ ನಮಗೆ ಕಡಿಮೆ ಖರ್ಚಿನಲ್ಲಿ ನಾವು ಅದನ್ನು ಎಲೆಚುಕ್ಕಿ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಜಾಸ್ತಿ ಆದಾಗ ಅದರಲ್ಲಿ ಕೂಡ ಪ್ರೊಪಿಕೋನ್ಜೋಲ್ 25EC ಅಂತಕ್ಕಂಥ ಟೆಕ್ನಿಕಲ್ ಇರೋದ್ರಿಂದ ಆ ನಂತರ ಅವಶ್ಯಕತೆ ಬಂದರೆ ನಾವು ಟೆಬುಕೋನ್ಜೋಲನ್ನು ಕೊಡಬೇಕಾಗ್ಬೋದು, ಅಥವಾ ಮ್ಯಾಂಕೋಜಿಮನ್ನು ನಾವು ಕೊಡಬೇಕಾಗ್ಬೋದು, ಅಥವಾ ಪ್ರೋಪಿನೆಬನ್ನು ಕೂಡ ಕೊಡಬೇಕಂತ ಅವಶ್ಯಕತೆ ಬಂದರೆ ಅದನ್ನು ಕೂಡ ಕೊಡಬೇಕಾಗುತ್ತೆ. ಹಾಗಾಗಿ ನಾವು ಇದರ ಒಟ್ಟಿಗೆ ನಾವು ಮೈಟ್ಸ್ ನಮಗೆ ಇದೆ ಅಂತೇಳಿದರೆ ನಾವು ಸೂಪರ್ಗೈಟ್ 57EC ಅಂತಕ್ಕಂತಹ ಟೆಕ್ನಿಕಲ್ ಇರೋದ್ರಿಂದ ನಾವು ಮೈಟ್ಸಿಗೆ ಅದು ಕೂಡ ಸೂಕ್ತವಾದಂತಹ ಫಲಿತಾಂಶ ನಮಗೆ ಕಂಡುಬರುವಂಥದ್ದು. ಇನ್ನು ಅದರ ಒಟ್ಟಿಗೆ ನಮಗೆ ಇರುವಂಥದ್ದು ಸ್ಪಿಂಡಲ್ ಬಗ್ನ ಸಮಸ್ಯೆ. ಅದರಲ್ಲಿ ನಮಗೆ ಇಮಿಡಾಕ್ಲೋಪ್ರೈಡ್ ಅಂತಂತಹ ಟೆಕ್ನಿಕಲ್ ಇರೋದ್ರಿಂದ ಅದು ಕೂಡ ನಮಗೆ ಈ ಸ್ಪಿಂಡಲ್ ಬಗ್ನ ಸಮಸ್ಯೆಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಎಲೆಚುಕ್ಕಿ ರೋಗ ಒಂದೇ ಅಂತಕ್ಕಂಥದ್ದನ್ನು ನಾವು ಸೂಕ್ತವಾಗಿ ನಾವು ಗಣನೆ ಮಾಡಲಿಕ್ಕೆ ಆಗೋದಿಲ್ಲ. ತೋಟದ ಸಂಬಂಧಪಟ್ಟಂತಹ ರೋಗದ ಬೇರೆ ಬೇರೆ ಲಕ್ಷಣಗಳನ್ನು ನಾವು ಕಂಡುಹಿಡಿದು ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಶಿಲೀಂಧ್ರನಾಶಕ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ನಾವು ಇದನ್ನು ಸಿಂಪಡಣೆ ಮಾಡಿದಲ್ಲಿ ಸಂಪೂರ್ಣವಾಗಿ ನಮ್ಮ ಅಡಿಕೆ ಮರ ಅಥವಾ ಸಸ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.